ಕವಿತಾ ಪಾಕಶಾಲೆಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ರಾಗಿ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ಅದ್ರ ಜೊತೆಗೆ ಬೀಟ್ರೂಟಿಂದ ಸಾಗು ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ 1.5 ಪಾವ್ ನಾನು ಕ್ಲೀನ್ ರಾಗಿ ತೊಗೊಂಡಿದ್ದೀನಿ. 1.5 ಪಾವ್ ತೊಗೊತೀನಿ, ಇನ್ನೂ ಅರ್ಧ ಪಾವ್ ತೊಗೊತೀನಿ. ಕೆಂಪಕ್ಕಿ ಫ್ರೆಂಡ್ಸ್, ಇದು ಊರಲ್ಲೆಲ್ಲ ಬೆಳೀತಾರಲ್ಲ ಕೆಂಪಕ್ಕಿ, ತುಂಬ ಕ್ಯಾಲ್ಶಿಯಮ್ ಇದೆ ಅದರಲ್ಲಿ, ತುಂಬ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಉದ್ದಿನಬೇಳೆ, ಆ ಕಡೆ ಸ್ವಲ್ಪ ಮೆಂತ್ಯ, ಹೆಸರು ಕಾಳು, ಸಬ್ಬಕ್ಕಿ. ನೋಡಿ, ಇನ್ನೂ ಅರ್ಧ ಪಾವ್ ನಾನು ರಾಗಿ ಹಾಕೋತೀನಿ. ನಾನು ಸ್ವಲ್ಪ ಹೆಸರು ಕಾಳು, ಉದ್ದಿನಬೇಳೆ, ಮೆಂತ್ಯ ಒಂದು 250 ಗ್ರಾಮ್ ಇದೆ ಕಾಳುಗಳಷ್ಟೇ. ಸ್ವಲ್ಪ ಸಬ್ಬಕ್ಕಿ 50 ಗ್ರಾಮ್ ಇದೆ. ಈ ಕೆಂಪಕ್ಕಿ ಸಬ್ಬಕ್ಕಿ ಒಂದರಲ್ಲಿ ನೆನೆಸ್ಕೊಳ್ಳೋಣ, ಈ ರಾಗಿ ಕಾಳೆಲ್ಲ ಒಂದರಲ್ಲಿ ನೆನೆಸ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಅವಲಕ್ಕಿ ಇಲ್ಲಾಂದರೆ ಅನ್ನ, ಎರಡರಲ್ಲೊಂದು ರುಬ್ಬಬೇಕಾಗುತ್ತೆ. ಒಂದು 5 ಗಂಟೆ ಕಾಲ ನೆನೆಯಕ್ಕೆ ಬಿಟ್ಟಿದ್ದೆ. ಇದನ್ನ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ನೆಂದಿದೆ. ಈಗ ಎರಡೂ ಜೊತೆಗೆ ಸೇರಿಕೊಂಡು ಎರಡು ಒಂದೇ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ದೋಸೆಗೆಲ್ಲ ನಾವು ಯಾವ ಥರ ನೆನಾಕ್ತೀವೋ ಅದೇ ಥರನೇ ಇದಕ್ಕಂದರೆ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಒಳ್ಳೇದಿದು. ಮಕ್ಳಿಗೆ ಕೊಟ್ಟರು ಒಳ್ಳೆಯದು, ದೊಡ್ಡವರಿಂದ ಚಿಕ್ಕವರೆಗೂ ತಿನ್ಬೋದು ಇದನ್ನು. ತುಂಬ ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದಿದೆ ಇದು. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆ ಫುಡ್ಡು ಅಂತಲೇ ಹೇಳ್ಬೋದು. ನಾನು ಮನೇಲೇ ರುಬ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದಲ್ಲ. ಸುಮಾರು ಒಂದು 4 ಜನಕ್ಕೆ ಆಗುತ್ತೆ ನಾನು ಮಾಡಿರೋದು. ನೋಡಿ, ಈ ಥರ ರುಬ್ಕೊಂಡು ದೋಸೆಗೆ ನಾವು ಯಾವ ಥರ ರುಬ್ತೀವೋ ಆ ಥರ ಒಂದು ಬಾಕ್ಸಲ್ಲಿ ಕಲಸಿಟ್ಬಿಡೋಣ. ಇಡೀ ರಾತ್ರಿ ಒಂದು 8 ರಿಂದ 9 ಅವರ್ ಬಿಟ್ಬಿಡೋಣ. ನಾನು ಇಲ್ಲಿ ಉಪ್ಪೆಲ್ಲ ಏನೂ ಹಾಕ್ಕೊತಾ ಇಲ್ಲ, ಸೋಡಾ ಉಪ್ಪೆಲ್ಲ. ಇಡೀ ರಾತ್ರಿ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ನೋಡಿ, ಬೆಳಗ್ಗೆ ಇದ್ದರೆ ಈ ಥರ ಉಬ್ಬಿತ್ತಿದ್ದು. ಉಪ್ಪು ಹಾಕ್ಕೊಂಡು, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ದೋಸೆ ಆಗಲಿ ಇಡ್ಲಿ ಆಗಲಿ ಪಡ್ಡು ಕೂಡ ಮಾಡ್ಬೋದು ಇದರಲ್ಲಿ. ನೋಡಿ, ಈಗ ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟಿಂದ ಒಂದು ಸಾಗು ಮಾಡ್ಕೊಳ್ಳೋಣ. ಈ ಕಡೆ ಒಂದು ಕಡಾಯಿ ಇಟ್ಟಿದ್ದೀನಿ, ಏನಕ್ಕೆ ಅಂತ ಹೇಳ್ತೀನಿ. ನೋಡಿ, ಎಳ್ಳು, ಬಿಳಿ ಎಳ್ಳು, ಕಡಲೆಕಾಯಿ ಬೀಜ ಎರಡೂ ಫ್ರೈ ಮಾಡ್ಕೊಳ್ಳೋಣ. ನಾವು ರೋಸ್ಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾಗುಗೋಸ್ಕರ. ಇದು ನಾನು ಹೇಳ್ತೀನಿ ಸ್ಪೈಸಸ್ ಏನೇನು ಅಂತ. ಚೆನ್ನಾಗಿ ಕೆಂಪಾಗ್ತಾ ಇರಲಿ, ಅಷ್ಟು ಬೇಗ ನಾವು ಮಸಾಲೆ ಏನೇನು ಅಂತ ನೋಡ್ಕೊಂಬರೋಣ. ನೋಡಿ, 2 ಈರುಳ್ಳಿ ಚಿಕ್ಕದು, ಸ್ವಲ್ಪ ತೆಂಗಿನಕಾಯಿ, 3 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, 4 ರಿಂದ 5 ಗೋಡಂಬಿ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, 3 ಲವಂಗ, 1 ಪೀಸ್ ಚಕ್ಕೆ, ಶುಂಠಿ ಬೆಳ್ಳುಳ್ಳಿ. ಇದಕ್ಕಿಷ್ಟೇ ಹಾಕೋದು. ಸ್ವಲ್ಪ ಗಸಗಸೆ ಹಾಕ್ಕೋಬೋದು, ಗಸಗಸೆ ಇರಲಿಲ್ಲ. ನೋಡಿ, ಕೊತ್ತಂಬರಿ. ಇದಿಷ್ಟು ಫ್ರೈ ಆದಮೇಲೆ ಅದಕ್ಕೆ ಹಾಕ್ಕೊಂಡು ಟೊಮೆಟೊ ಎಲ್ಲ ಏನು ಬೇಕಾಗಲ್ಲ ಇಲ್ಲಿ. ನೋಡಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಬಿಸಿ ಆಗಿದೆ, ನೀವು ನೋಡ್ತಾ ಇರ್ಬೋದಲ್ವ. ಈಗ ನೋಡಿ, ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ. ಇದನ್ನ ಸಿಡಿಸ್ಕೊಂಡು 3 ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೋಬೇಕಾಗುತ್ತೆ. ನೋಡಿ, ಫ್ರೈ ಆಗಲಿ ಚೆನ್ನಾಗಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಲಿ. ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಒಂದೇ ಥರ ಸಾಗು, ಎಲ್ಲ ತರಕಾರಿ ಸಾಗು ಮಾಡ್ತಿರ್ತೀವಿ. ಈ ಬೀಟ್ರೂಟಲ್ಲಿ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಪೂರಿಗಂತೂ ತುಂಬ ಮ್ಯಾಚ್ ಆಗುತ್ತೆ ಈ ಸಾಗು. ನೀವೆಲ್ಲ ಒಮ್ಮೆ ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ. ಬರೀ ಬೀಟ್ರೂಟ್ ಹಾಕ್ಕೊತಾ ಇದ್ದೀನಿ, ನಾನು ಇನ್ನೇನು ತರಕಾರಿ ಹಾಕ್ಕೊತಾ ಇಲ್ಲ ಇಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು. ದೋಸೆಗಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು. ದೋಸೆ ಚಪಾತಿ ಕೂಡ ಚೆನ್ನಾಗಿರುತ್ತೆ. ನೋಡಿ, ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು 2 ಟೇಬಲ್ ಸ್ಪೂನು. ಒಂದು ಸ್ವಲ್ಪ ಜೀರಾ ಪೌಡ್ರು, ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಅಚ್ಕಾತ್ ಪುಡಿ ಬೇಕಂದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡೆ. ಜಾಸ್ತಿ ತಿಂದರೆ ನೀವು ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. 3 ರಿಂದ 4 ವಿಸಿಲ್ ಬರೆಸಿದ್ರೆ ಬಿಸಿ ಬಿಸಿ ಬೀಟ್ರೂಟ್ ಸಾಗು ರೆಡಿ ಆಗುತ್ತೆ ಇಲ್ಲಿ. ತುಂಬ ಅಂದರೆ ತುಂಬ ರುಚಿಕರವಾಗಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ನೋಡಿ, ದೋಸೆ ಹಾಕ್ಕೊಳ್ಳೋಣ. ಈಗ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಆರೋಗ್ಯ ಇರುತ್ತೆ ಈ ದೋಸೆ. ರಾಗಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿ ಮಸಾಲೆ ದೋಸೆ ಥರ ಇತ್ತು. ನೋಡಿ, ಇನ್ನೊಂದು ಹಾಕೋಣ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತಿಂತಿದ್ರೆ ಮಸಾಲೆ ದೋಸೆನೇ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, 2 ಕಡೆ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ರಾಗಿ ದೋಸೆ ರೆಡಿ. ನೋಡಿ, ಸಾಗು ಕೂಡ ರೆಡಿ. ಬೀಟ್ರೂಟ್ ಸಾಗಿದು ಇಷ್ಟು ಚೆನ್ನಾಗಿ ಬಂದಿತ್ತು. ಪೂರಿಗಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿ ಬಂದಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.